5995 ರುಪೀಸು. ಆ್ಯಕ್ಚುಲಿ ಆಫರಲ್ಲಿ ನನಗೆ 4900 ರುಪೀಸಿಗೆ ಸಿಕ್ಕಿರೋದು. ಈ ಒಂದು ಎಕ್ಸ್ಪೆರಿಮೆಂಟ್ನ ಮಾಡೋಕ್ಕಿಂತ ಮುಂಚೆ ಹಾರ್ಶ್ ಲೈಟ್ ಅಂದರೆ ಹೇಗಿರುತ್ತೆ, ಸಾಫ್ಟ್ ಲೈಟ್ ಅಂದರೆ ಹೇಗಿರುತ್ತೆ, ಫೋಕಸ್ ಲೈಟ್ ಅಂದರೆ ಹೇಗಿರುತ್ತೆ, ಪ್ಲಸ್ ಈ ಒಂದು ಬೋವನ್ಸ್ ಮೌಂಟ್ನ ರಿಫ್ಲೆಕ್ಟರ್ ಹಾಕಿದ್ಮೇಲೆ ಹೇಗಿರುತ್ತೆ, ಆಕ್ಟೋಗನಲ್ ಬಾಕ್ಸ್ ಅಂತ ಕರಿತೀವಿ ಇದನ್ನು. ಗೋಡಾಕ್ಸಲ್ಲಿ ಗೋಡಾಕ್ಸ್ ಆಕ್ಟೋಗನ್ ಬಾಕ್ಸ್ ಅಂತ ಕರೀತಾರೆ, ಸಾಫ್ಟ್ ಬಾಕ್ಸ್ ಅಂತ ಕರೀತಾರೆ, ಅಂಬ್ರೆಲ್ಲಾ ಬಾಕ್ಸ್ ಅಂತ ಕರೀತಾರೆ. ಎಲ್ಲದೂ ಕೂಡ ಒಂದೇ ಕೆಲಸ ಮಾಡುತ್ತೆ, ಆದರೆ ಡಿಫ್ರೆಂಟ್ ಸೆಗ್ಮೆಂಟ್ಸಲ್ಲಿ ಕೆಲಸ ಮಾಡುತ್ತೆ ಅಷ್ಟೇ. ಸ್ವಲ್ಪ ಚೇಂಜ್ ಇರುತ್ತೆ. ಅಂದರೆ ಇದರಲ್ಲಿ ಫುಲ್ಲು ನಿಮಗೆ ಸಾಫ್ಟ್ ಲೈಟ್ ಆಗುತ್ತೆ. ಸಾಫ್ಟ್ ಬಾಕ್ಸ್ ಅಂದರೆ ಏನಂದರೆ ಕಂಪ್ಲೀಟಾಗಿ ಲೈಟ್ನ ಕಟ್ ಆಫ್ ಮಾಡಿ ಕೀ ಲೈಟಿಂಗ್ನ ಕೊಡುತ್ತೆ, ಕಂಪ್ಲೀಟ್ ಸಾಫ್ಟ್ ಆಗಿರುತ್ತೆ. ನನ್ನ ಪಾಡ್ಕಾಸ್ಟ್ ಅಂತ ಆಲ್ರೆಡಿ ಶುರು ಆಯಿತು, ಆದರೆ ಇನ್ನೂ ನನ್ನ ಗ್ಯಾಜೆಟ್ಸ್ಗಳು ಬರೋದಂತೂ ನನ್ನ ಮನೆಗೆ ಆನ್ಲೈನ್ ಡೆಲಿವರಿ ಆಗೋದು ನಿಂತಿಲ್ಲ. ಸೊ ಇತ್ತೀಚೆಗಷ್ಟೇ ನಾನು ಡಿಜಿಟೆಕ್ನ ಒಂದು ಅಂಬ್ರೆಲಾ 65 ಇಂಚಸ್ನ ಬೋವನ್ಸ್ ಮೌಂಟ್ನ ಒಂದು ಅಂಬ್ರೆಲಾನ ಆರ್ಡರ್ ಮಾಡಿದ್ದೀನಿ. ಈ ಅಂಬ್ರೆಲಾನ ಇವತ್ತು ನಾನು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಅನ್ಬಾಕ್ಸ್ ಮಾಡಿ ಇದರ ಒಂದು ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್ ಎರಡೂ ಹೇಳ್ತೀನಿ. ಇದನ್ನು ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿಗೆ ಹೇಗೆ ಯೂಸ್ ಮಾಡ್ಬೋದು ಅನ್ನೋದು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಸೊ ಇದನ್ನು ನಾನು ಡೈರೆಕ್ಟಿಂದ ಆಲ್ಮೋಸ್ಟ್ ಇದಕ್ಕೆ ಕಾಸ್ಟ್ ಬಂದ್ಬಿಟ್ಟು 4398 ರೂಪಾಯಿ ಪರ್ ಪೀಸಿಗೆ ಬಿದ್ದಿದೆ. ಸೊ ಆಲ್ಮೋಸ್ಟ್ 5000 ರುಪೀಸ್ ಪರ್ ಪೀಸು. ಇನ್ನು ನಂದಿನಿ ನೋಡಿಲ್ಲ, ನಂದಿನಿ ನೋಡಿದ್ರೆ ಏನು ಹೇಳ್ತಾರೋ ಗೊತ್ತಿಲ್ಲ. ಇನ್ನೂ ಪಾರ್ಸಲ್ ಮನೆಗೆ ಬರೋದು ನಿಂತಿಲ್ವಲ್ಲ ಅಂತ ಮೊನ್ನೆನೇ ಅಂದಿದ್ರು, ಬಟ್ ಹೋಪ್ ಸೊ. ಇತ್ತೀಚೆಗೆ ಡಿಜಿಟೆಕ್ಕು ಒಂದು ರೀತಿ ಹೇಗಾಗಿದೆ ಅಂತಂದರೆ ಕಾಂಟೆಂಟ್ ಕ್ರಿಯೇಟರ್ಸ್ನ ಒಂದು ಬ್ರ್ಯಾಂಡ್ ಆಗಿಬಿಟ್ಟಿದೆ. ಡಿಜಿಟೆಕಲ್ಲಿ ಏನಿಲ್ಲ, ಎಲ್ಲ ಪ್ರಾಡಕ್ಟ್ಸ್ಗಳು ಅವೈಲೇಬಲ್ ಇದೆ. ಕಾಂಟೆಂಟ್ ಕ್ರಿಯೇಷನ್ಗೆ ಏನೇನು ಬೇಕಲ್ಲ ಪ್ರತಿಯೊಂದು ಪ್ರಾಡಕ್ಟ್ನೂ ಕೂಡ ಡಿಜಿಟೆಕಲ್ಲಿ ಅವೈಲೇಬಲ್ ಮಾಡಿದ್ದಾರೆ. ಅಂದರೆ ಅಫೋರ್ಡೆಬಲ್ ಪ್ರೈಸ್ ಕೂಡ. ಆಮೇಲೆ ಲೋಕಲ್ ಮಾರ್ಕೆಟ್ ಅದು ಡಿಜಿಟೆಕ್ ಅನ್ನೋದು. ಇಟ್ಸ್ ನಾಟ್ ಔಟ್ಸೈಡ್ ಎಲ್ಲಿಂದನೋ ಮ್ಯಾನುಫ್ಯಾಕ್ಚರ್ ಆಗಿ ಎಲ್ಲೋ ಬರಬೇಕು ಅನ್ನೋದೇನಿಲ್ಲ. ಇಟ್ಸ್ ಟೋಟಲಿ ಬ್ಯಾಂಗ್ಳೂರ್ ಪ್ರಾಡಕ್ಟ್ ಇದು. ಆ್ಯಂಡ್ ನಮ್ಮ ಬೆಂಗಳೂರಿನ ಎಷ್ಟೋ ರಿಟೇಲ್ಸ್ ಔಟ್ಲೆಟ್ಗಳಲ್ಲಿ ಡಿಜಿಟೆಕ್ದು ಬ್ರ್ಯಾಂಡ್ದು ಸೇಲ್ ಮಾಡಲ್ಲ. ಯಾಕೆಂತಂದರೆ ಅವರಿಗೆ ಮಾರ್ಜಿನ್ಸ್ಗಳಿರಲ್ಲ ಅನ್ನೋ ಒಂದೇ ಒಂದು ರೀಸನಿಗೆ ಅವ್ರುಗಳು ಸೇಲ್ ಮಾಡೋದಿಲ್ಲ. ಏನ್ರಿ ಇದು ಹಿಂಗೆ ಕಳಿಸಿದ್ದಾರೆ, ಬಾಕ್ಸ್ ಇಲ್ಲ, ಏನೂ ಇಲ್ಲ, ಡೈರೆಕ್ಟ್ ಅಂಬ್ರೆಲಾ ಕಳಿಸಿದ್ದಾರೆ. ಪ್ಯಾಕಿಂಗ್ ಮಾತ್ರ ಕ್ಲೀನಾಗಿ ಮಾಡಿದ್ದಾರೆ. ಅಯ್ಯೋ, ಈ ಥರನೂ ಪಾರ್ಸೆಲ್ ಬರುತ್ತಾ ವಿತೌಟ್ ಬಾಕ್ಸು? ನಾನು ಫಸ್ಟ್ ಟೈಮ್ ನೋಡ್ತಾರೆ. ಇದು ಬಾಕ್ಸೇ ಕೊಟ್ಟಿಲ್ಲ, ಬರೀ ಇದು ಮಾತ್ರ ಕೊಟ್ಟಿದ್ದಾರೆ. ಓಕೆ, 5995 ರುಪೀಸು. ಆ್ಯಕ್ಚುಲಿ ಆಫರಲ್ಲಿ ನನಗೆ 4900 ರುಪೀಸಿಗೆ ಸಿಕ್ಕಿರೋದು. ಐ ಥಿಂಕ್ ಬ್ರ್ಯಾಂಡ್ ನ್ಯೂನೇ, ಬಟ್ ಬಾಕ್ಸ್ ಯಾಕೆ ಕೊಟ್ಟಿಲ್ಲ ಇವರು ನನಗೆ ಅದಂತೂ ಗೊತ್ತಿಲ್ಲ. ನೀವಿಲ್ಲಿ ನೋಡ್ಬೋದು, ಸಿಂಪಲ್ ಟು ಸೆಟಪ್. ಇದಕ್ಕೆ ಮೌಂಟ್ ಕೊಟ್ಟಿದ್ದಾರೆ. ಫ್ರೆಶ್ ಪೀಸೇ ಅನ್ನಿಸ್ತಾ ಇದೆ ನನಗೆ ಬಂದಿರುವಂತಹ ಈ ಬೋವನ್ಸ್ ಮೌಂಟು. ಫ್ರೆಶ್ ಪೀಸ್ ಅನಿಸ್ತಾ ಇದೆ. ಐ ಡೋಂಟ್ ಥಿಂಕ್ ಸೊ ಇಟ್ ಈಸ್ ಯೂಸ್ಡ್ ಅಂತ, ಬಟ್ ಹೋಪ್ ಸೊ. ಇಲ್ಲೊಂದು ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ಗಳು ಆಗಿದ್ದಾವೆ. ಸೊ ಹೀಗೆ ಸಿಂಪಲ್ಲಾಗಿ ಸೆಟಪ್ ಮಾಡೋದು. ದೆನ್ ಇದನ್ನು ಈ ಥರ ಸ್ಪ್ರೆಡ್ ಮಾಡೋದು. ಹೀಗಿಟ್ಕೊಂಡು ಜಸ್ಟ್ ಈ ಥರ ಬೆಂಡ್ ಮಾಡ್ತಾ ಹೋದರೆ ಆಯಿತು. ಈ ಥರ ಒಳಗಡೆ 2 ಕೊಟ್ಟಿದ್ದಾರೆ. ಒಳಗಡೆ ಇಲ್ಲೊಂದು ಕಡೆ ಹಾಕ್ಬೋದು, ಇಲ್ಲೊಂದು ಕಡೆ ಹಾಕ್ಬೋದು. ಇದನ್ನು ಕೂಡ ಟ್ರೈ ಮಾಡುವ. ನಾನು ಆವಾಗಲೇ ಹೇಳಿದೆ ಇದು 65 ಇಂಚಸ್ ಇದೆ ಅಂತ. ಸೊ ಇದು ಟೋಟಲ್ ರೌಂಡ್ ನೀವು ಕ್ಯಾಲ್ಕುಲೇಟ್ ಮಾಡಿದರೆ 65 ಇಂಚಸ್ಸೇ ಬರುತ್ತೆ. ಇದರಲ್ಲಿ 2 ಪೀಸ್ನ ಕೊಟ್ಟಿರ್ತಾರೆ. ಎಸ್, 2 ಪೀಸ್ ಕೊಟ್ಟಿದ್ದಾರೆ. ನಾನು ಯಾಕೆ ಎಲ್ಲರೂ 80-85 ಮಾಡ್ತಾರೆ, ಬಟ್ ನಾನು ಯಾಕೆ 65 ಮಾಡಿದೆ ಅಂತಂದರೆ ಸ್ಪೇಸು ಚಿಕ್ಕದಾಗಿರೋದ್ರಿಂದ ಐ ಥಿಂಕ್ ದಿಸ್ ಇಸ್ ಓಕೆ. ನಿಮ್ಗೆ ಏನಾದರೂ ಸ್ಪೇಸ್ ತುಂಬ ದೊಡ್ಡದಿದೆ ಅಂತಂದರೆ ನೀವು 120 ಸೆಂಟಿಮೀಟರ್ದು ಕೂಡ ಬುಕ್ ಮಾಡ್ಬೋದು. ಅದರಲ್ಲೂ ಕೂಡ ಒಳ್ಳೆ ಡೆಪ್ತ್ ಸಿಗುತ್ತೆ. ಸೊ ಈಗ ಇದನ್ನು ಒಂದು ಲೈಟ್ ಸೆಟಪ್ಗೆ ಹಾಕಿ ಇದನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಈಗ ನಾನು ಯೂಸ್ ಮಾಡ್ತಾ ಇರುವಂತಹ ಎಲ್ಲ ಪ್ರಾಡಕ್ಟ್ಸು ಕೂಡ ನನ್ನ ಕಂಪ್ಲೀಟ್ ಶೂಟಿಂಗಿಗೆ ಇಲ್ಲಿವರೆಗೂ ಏನೆಲ್ಲ ನಾನು ಪ್ರಾಡಕ್ಟ್ಸ್ ತೊಗೊಂಡಿದ್ದೀನೋ ಎಲ್ಲವೂ ಕೂಡ ಡಿಜಿಟೆಕ್ನ ಒಂದು ಬ್ರ್ಯಾಂಡ್. ನೀವು ಇಲ್ಲಿ ನೋಡ್ಬೋದು, ನಾನು ಯಾವುದೇ ಡಿಜಿಟೆಕ್ ಬ್ರ್ಯಾಂಡ್ನ ಪ್ರಾಡಕ್ಟ್ಸ್ನ ಬಿಟ್ಟು ಬೇರೆ ಯಾವುದೂ ಬಳಸೋದಿಲ್ಲ. ಸೊ ಹಾಗಾಗಿ ನಾನು ಯಾವುದೇ ಗ್ಯಾಜೆಟ್ಸನ್ನು ಕೂಡ ಅಡಿಷ್ನಲಾಗಿ ನಂಗೆ ಏನಾದರೂ ಬೇಕಂದರೆ ಡಿಜಿಟೆಕ್ ಬಿಟ್ಟು ಬೇರೆ ಯಾವುದೂ ಬಳಸೋಲ್ಲ. ಯಾಕೆ ಅಂತಂದರೆ ಒಂದೇ ರೀಸನ್ನು,
ಒಂದು ಬ್ರ್ಯಾಂಡ್ಗೆ ನೀವು ಸೀಮಿತವಾಗಿ ಯಾವಾಗ ಎಲ್ಲ ಪ್ರಾಡಕ್ಟ್ಸ್ನು ಕೂಡ ಒಂದೇ ಬ್ರ್ಯಾಂಡ್ದು ಬಳಸ್ತೀರಾ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ, ಆವಾಗ ಈಸಿಯರ್ ಆಗಿರುತ್ತೆ ನಿಮಗೆ ಶೂಟ್ ಮಾಡೋದಕ್ಕೆ. ನಾನಿವಾಗ ಡಿಜಿಟೆಕ್ ಬ್ರ್ಯಾಂಡ್ನ ಕಂಟಿನ್ಯೂಸ್ LED ಲೈಟ್ DCL 150 WBC ಅಂದರೆ ಬೈ ಕಲರ್ ಲೈಟ್, ಇದು ಒಂದು ಕೂಲು ಮತ್ತು ಒಂದು ವಾರ್ಮು 2 ವೇರಿಯಂಟ್ ಸಿಗುತ್ತೆ ನನಗೆ ಈ ಲೈಟಲ್ಲಿ. ಆ್ಯಂಡ್ ಇದು 150 ವ್ಯಾಟ್ಸ್ನ ಲೈಟ್. ಸೊ ಈ ಲೈಟ್ಗೆ ನಾನಿವಾಗ ಆ ಬೋವೆನ್ಸ್ ಮೌಂಟ್ನ ಫಿಕ್ಸ್ ಮಾಡ್ಬೋದು. ನೀವು ಇಲ್ಲಿ ನೋಡ್ಬೋದು ಬೋವೆನ್ಸ್ ಮೌಂಟ್ ಅಂತ ಅಂದರೆ ಒಂದೇ ರೀತಿ ಬರೋದು. ಯಾವುದೇ ಬ್ರ್ಯಾಂಡ್ ಆಗಿರಲಿ, ಐದರ್ ಡಿಜಿಟೆಕ್ ಅಥವಾ ಗೋಡಾಕ್ಸ್ ಯಾವುದೇ ಬ್ರ್ಯಾಂಡ್ ಆಗಿದ್ರು ಕೂಡ ಬೋವೆನ್ಸ್ ಮೌಂಟ್ ಇದೇ ರೀತಿ ಬರುತ್ತೆ ಆ್ಯಂಡ್ ಒಂದೇ ಸೈಜಲ್ಲಿರುತ್ತೆ. ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಗ್ಯಾಜೆಟ್ಸ್ನ ಪರ್ಚೇಸ್ ಮಾಡಬೇಕಾದ್ರೆ ಅಡಿಷ್ನಲಿ ಲೈಟಿಂಗ್ ಎಕ್ವಿಪ್ಮೆಂಟ್ಗೆ ಬೋವೆನ್ಸ್ ಮೌಂಟ್ ಅಂದರೆ ಡಿಫ್ರೆಂಟ್ ಸೈಜಸಲ್ಲಿ ಬರುತ್ತೆ ಅಂತ. ಸೊ ಖಂಡಿತವಾಗ್ಲೂ ಇಲ್ಲ ವೀಕ್ಷಕರೇ, ಬೋವೆನ್ಸ್ ಮೌಂಟ್ ಒಂದೇ ಸೈಜಲ್ಲಿ ಬರುತ್ತೆ ಆ್ಯಂಡ್ ಇದೇ ಸೈಜಲ್ಲಿ ಯಾವುದೇ ಬ್ರ್ಯಾಂಡ್ ಇದ್ರೂ ಕೂಡ ನ್ಯೂ ಇಯರ್ ಅಂತ ಒಂದು ಹೊಸದಾಗಿ ಲಾಂಚ್ ಆಗಿದೆ, ತುಂಬ ಸಖತ್ತಾಗಿದೆ ಪ್ರಾಡಕ್ಟ್ಸು, ಅದನ್ನು ಕೂಡ ನೀವು ಬೈ ಮಾಡ್ಬೋದು ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಇಂಟ್ರೆಸ್ಟೆಡ್ ಇದ್ದರೆ. ಬಟ್ ಅದು ಹೈಯರ್ ಪ್ರೈಸ್ ಬಿಕಾಸ್ ಅದು ಮೇಡ್ ಫ್ರಮ್ US ಅಂತ ಇರೋದು. ಹಾಗಾಗಿ ಸೊ ಇಲ್ಲಿ ಬೋವೆನ್ಸ್ ಮೌಂಟ್ ಅಂದರೆ ಇದೇ ರೀತಿ 3 ಹೂಕ್ಸ್ ಬಂದಿರುತ್ತೆ, ಅದರೊಳಗಡೆ ಹೀಗೆ ಫಿಕ್ಸ್ ಮಾಡಿ ಜಸ್ಟ್ ಟ್ವಿಸ್ಟ್ ಮಾಡೋದು ಲಾಕಿಂಗ್ ಸಿಸ್ಟಮ್. ಇದಕ್ಕೆ ಬೋವೆನ್ಸ್ ಮೌಂಟ್ ಅಂತ ಕರೀತಾರೆ. ಸೊ ಇಲ್ಲಿರೋದು ನನ್ನ ಹತ್ರ 65 ಇಂಚಸ್ದು ಬೋವೆನ್ಸ್ ಮೌಂಟು, ನೀವು ಇಲ್ಲಿ ನೋಡ್ಬೋದು. ಸೊ ಇದನ್ನು ನಾನು ಇದರೊಳಗಡೆ ಇಟ್ಟು ಜಸ್ಟ್ ಒಳಗಡೆ ಇಟ್ಟು ಟ್ವಿಸ್ಟ್ ಮಾಡ್ತಾ ಇದ್ದೀನಿ. ಟ್ವಿಸ್ಟ್ ಮಾಡಿದ್ರೆ ಲಾಕ್ ಆಯಿತು. ಸೊ ಈ ರೀತಿ ಲಾಕ್ ಆಗುತ್ತೆ ಸಿಂಪಲ್ಲಾಗಿ. ಆ್ಯಂಡ್ ಇದು ಯಾವ ರೀತಿ ಬರುತ್ತೆ ಲೈಟು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಈ ಒಂದು ಎಕ್ಸ್ಪೆರಿಮೆಂಟ್ನ ಮಾಡೋಕ್ಕಿಂತ ಮುಂಚೆ ಹಾರ್ಶ್ ಲೈಟ್ ಅಂದರೆ ಹೇಗಿರುತ್ತೆ, ಸಾಫ್ಟ್ ಲೈಟ್ ಅಂದರೆ ಹೇಗಿರುತ್ತೆ, ಫೋಕಸ್ ಲೈಟ್ ಅಂದರೆ ಹೇಗಿರುತ್ತೆ, ಪ್ಲಸ್ ಈ ಒಂದು ಬೋವೆನ್ಸ್ ಮೌಂಟ್ನ ರಿಫ್ಲೆಕ್ಟರ್ ಹಾಕಿದ್ಮೇಲೆ ಹೇಗಿರುತ್ತೆ, ಆಕ್ಟೋಗನಲ್ ಬಾಕ್ಸ್ ಅಂತ ಕರಿತೀವಿ ಇದನ್ನು. ಗೋಡಾಕ್ಸಲ್ಲಿ ಗೋಡಾಕ್ಸ್ ಆಕ್ಟೋಗನ್ ಬಾಕ್ಸ್ ಅಂತ ಕರೀತಾರೆ, ಸಾಫ್ಟ್ ಬಾಕ್ಸ್ ಅಂತ ಕರೀತಾರೆ, ಅಂಬ್ರೆಲ್ಲಾ ಬಾಕ್ಸ್ ಅಂತ ಕರೀತಾರೆ. ಎಲ್ಲದೂ ಕೂಡ ಒಂದೇ ಕೆಲಸ ಮಾಡುತ್ತೆ, ಆದರೆ ಡಿಫ್ರೆಂಟ್ ಸೆಗ್ಮೆಂಟ್ಸಲ್ಲಿ ಕೆಲಸ ಮಾಡುತ್ತೆ ಅಷ್ಟೇ, ಸ್ವಲ್ಪ ಚೇಂಜ್ ಇರುತ್ತೆ. ಅಂದರೆ ಇದರಲ್ಲಿ ಫುಲ್ಲು ನಿಮಗೆ ಸಾಫ್ಟ್ ಲೈಟ್ ಆಗುತ್ತೆ. ಸಾಫ್ಟ್ ಬಾಕ್ಸ್ ಅಂದರೆ ಏನಂದರೆ ಕಂಪ್ಲೀಟಾಗಿ ಲೈಟ್ನ ಕಟ್ ಆಫ್ ಮಾಡಿ ಕೀ ಲೈಟಿಂಗ್ನ ಕೊಡುತ್ತೆ, ಕಂಪ್ಲೀಟ್ ಸಾಫ್ಟ್ ಆಗಿರುತ್ತೆ. ಅದ್ರ ಕ್ಯಾಮ್ರಾ ಔಟ್ಪುಟ್ ಅಂತೂ ಹೇಳೋಂಗಿಲ್ಲ, ಫ್ಯಾಬುಲಸ್ ಆಗಿರುತ್ತೆ. ಹೇಗಿರುತ್ತೆ ಅದರ ಔಟ್ಪುಟ್ ಅಂತ ಹೇಳಿ ನಾನು ಇವಾಗ ತೋರಿಸ್ತೀನಿ. ಸೊ ಈಗ ನೀವು ನೋಡ್ತಾ ಇರ್ಬೋದು ಲೈಟ್ ಆಫ್ ಆಗಿದೆ. ಇವಾಗ ಲೈಟ್ನ ನಾನು ಆನ್ ಮಾಡ್ತೀನಿ, ಓಕೆನಾ. ಸೊ ಇದು ಬಂದ್ಬಿಟ್ಟು ತುಂಬ ಹಾರ್ಶ್ ಲೈಟ್. ಸೊ ನೀವು ಇವಾಗ ನೋಡ್ಬೋದು ಈ ಲೈಟ್ನ ನನ್ನ ಫೇಸ್ ಮೇಲೆ ಬಿಟ್ಟರೆ ಹೇಗಿರುತ್ತೆ, ತುಂಬ ಹಾರ್ಶ್ ಲೈಟ್ ಗೊತ್ತಾಗ್ತಾ ಇದೆಯಾ ಕ್ಯಾಮ್ರಾದಲ್ಲಿ. ಈ ಲೈಟು ಟೋಟಲಾಗಿ ಹಾರ್ಶ್ ಆಗಿದೆ, ಮುಖದ ಮೇಲೆ ಹೊಡೆದಂಗಿದೆ. ನಿಮ್ಗೊಂದು ಕಡೆ ಗೊತ್ತಾಗ್ತಾ ಇರುತ್ತೆ ಫೇಸ್ ಲೈಟ್ ಕೂಡ ಎಷ್ಟು ಚೇಂಜಸ್ ಆಗಿದೆ ಅಂತ. ಆ್ಯಂಡ್ ನಿಮ್ಗೆ ಈ ಹೇರ್ನ ಕೆಲವೊಂದು ಪಾರ್ಟು ಫುಲ್ ವೈಟ್ ಶೇಡ್ ಬಂದಿರುತ್ತೆ, ಈ ಹಾಫ್ ಆಫ್ ದ ಫೇಸು ತುಂಬ ಬ್ರೈಟ್ ಆಗಿರುತ್ತೆ. ಸೊ ಇದು ವರ್ಕ್ ಆಗೋದಿಲ್ಲ. ಸೊ ಇದಕ್ಕೋಸ್ಕರ ಇದ್ರ ಒಳಗಡೆ ಒಂದು ಸಾಫ್ಟ್ ಕ್ಲಾತನ್ನು ಕೊಟ್ಟಿರ್ತಾರೆ. ಆ ಕ್ಲಾತ್ನ ಅಷ್ಟು ಈ ರೀತಿಯಾದಂಥ ಕ್ಲಾತ್ನ ಕೊಟ್ಟಿರ್ತಾರೆ. ಇದಕ್ಕೆ ಮಾಮೂಲಿ ನಿಮಗೆ ಗೊತ್ತಿರುತ್ತಲ್ಲ, ಈ ಥರ ನಾರ್ಮಲ್ ಆಗಿರುತ್ತೆ. ಇದನ್ನು ಜಸ್ಟ್ ಸ್ಟ್ರ್ಯಾಪ್ ಇದು ಅಂಟಿಸೋದು, ಈ ಥರ ಸ್ಟ್ರ್ಯಾಪ್ ಮಾಡ್ಬೋದು ಜಸ್ಟ್ ನಾರ್ಮಲಿ. ನಿಮಗಿಲ್ಲಿ ಗೊತ್ತಾಗ್ತಿರ್ಬೋದು ಈಗ ಒಂದು ಸಾಫ್ಟ್ ಲೇಯರ್ನ ಹಾಕಿದ್ದೀವಿ, ಅಂದರೆ ಒಂದೇ ಒಂದು ಲೇಯರ್ನ ಹಾಕಿರೋದು. ಈಗ ಹಾಫ್ ಆಫ್ ದ ಲೈಟಿಂಗ್ ಕಟ್ ಆಫ್ ಆಗಿದೆ, ಗೊತ್ತಾಗುತ್ತಾ ಕ್ಯಾಮ್ರಾದಲ್ಲಿ? ಎಸ್, ನೀವು ನೋಡ್ತಾ ಇರೋರ್ಗೂ ಕೂಡ ನಿಮಗೂ ಗೊತ್ತಾಗ್ತಾ ಇರುತ್ತೆ ಹಾಫ್ ಆಫ್ ದ ಲೈಟಿಂಗ್ ಕಟ್ ಆಫ್ ಆಗುತ್ತೆ. ಕಂಪ್ಲೀಟ್ ಸಾಫ್ಟ್ ಬಾಕ್ಸ್ ಅಂದರೆ ಏನು, ಈಗ ಇನ್ನೊಂದು ಲೇಯರ್ನ ಆ್ಯಡ್ ಆನ್ ಮಾಡ್ತೀನಿ. ಸೊ ಆಗ ನಿಮಗೆ ಗೊತ್ತಾಗುತ್ತೆ ಡೆಪ್ತ್ ಹೇಗಿರುತ್ತೆ ಸಾಫ್ಟ್ ಬಾಕ್ಸ್ದು ಅಂತ. ಇದ್ರ ಮೇಲ್ಗಡೆ ಇನ್ನೊಂದು 65 ಇಂಚಸ್ನ ಕಂಪ್ಲೀಟ್ ಡಯಾಮೀಟರ್ ಇರುವಂತಹ ಒಂದು ಕ್ಲಾತ್ನ ಕೊಟ್ಟಿದ್ದಾರೆ. ಸೊ ಈ ಕ್ಲಾತ್ನ ಇವಾಗ ನಾವು ಪ್ಲೇಸ್ಮೆಂಟ್ ಮಾಡ್ತಾ ಹೋಗೋಣ ಬನ್ನಿ. ಈಗ ಕಂಪ್ಲೀಟಾಗಿ ಲೈಟ್ ಸಾಫ್ಟ್ ಆಗಿದೆ ಆ್ಯಂಡ್ ಈ ಲೈಟು ಇವಾಗ ನಿಮಗೆ ಹೇಗೆ ಔಟ್ಪುಟ್ ಬರುತ್ತೆ ಅಂತ ಕೂಡ ನೀವು ನೋಡ್ಬೋದು. ಇನ್ನೊಂಚೂರು ಹೈಟ್ ಮಾಡಬೇಕು. ನೀವು ಇವಾಗ ನೋಡ್ತಿರ್ಬೋದು ಕಂಪ್ಲೀಟಾಗಿ ಸಾಫ್ಟ್ ಬಾಕ್ಸ್. ಇಟ್ ಈಸ್ ಅನ್ ಆಕ್ಟೋಗನಲ್ ಸಾಫ್ಟ್ ಬಾಕ್ಸ್ ಆ್ಯಂಡ್ 65 ಇಂಚಸ್ದು. ಈ ಬಾಕ್ಸ್ನ ನಾವೇನಾದರೂ ಶೂಟ್ ಪರ್ಪಸಲ್ಲಿ ಯೂಸ್ ಮಾಡಿದ್ರೆ ಕಂಪ್ಲೀಟ್ ಸಾಫ್ಟ್ ಲೈಟ್ ಬರುತ್ತೆ. ನನಗೆ ಸ್ಪೇಸ್ ಕಮ್ಮಿ ಇರೋದ್ರಿಂದ ನಾನು 65 ಇಂಚಸ್ನ ಸಾಫ್ಟ್ ಬಾಕ್ಸ್ನ ಆರ್ಡರ್ ಮಾಡಿದ್ದೀನಿ. ಸೊ ನಿಮಗೇನಾದರೂ ಸ್ಪೇಸ್ ತುಂಬಾ ದೊಡ್ಡದಿದೆ ಅಂತ ಹೇಳಿದ್ರೆ 80, 85, 90, 95, 105, 120 ಸೆಂಟಿಮೀಟರ್ಸ್ದು. ಸೊ ಡಿಫ್ರೆಂಟ್ ಬ್ಯಾಂಡ್ಸಲ್ಲಿ ಡಿಫ್ರೆಂಟ್ ಕೆಟಗರಿಯಲ್ಲಿ ಡಿಫ್ರೆಂಟ್ ಸೈಜಸಲ್ಲಿ ನಿಮಗೆ ಅಂದರೆ ಪ್ರೈಸಲ್ಲೂ ಕೂಡ ನಿಮಗೆ ತುಂಬಾ ವೇರಿಯೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನಾನು ತೊಗೊಂಡಿರುವಂತಹ ಈ ಬಾಕ್ಸು 6,000 ರೂಪಾಯಿ ರೇಂಜಿಂದು.
ಬಟ್ ನೀವೇನಾದರೂ ಬೇರೆ ಯಾವುದಾದ್ರೂ ಗೋಡಾಕ್ಸು ಆ ಥರದಕ್ಕೆಲ್ಲ ಹೋಗ್ತೀನಿ ಅಂದರೆ ಸೇಮ್ ರೇಂಜಿನ ಪ್ರಾಡಕ್ಟ್ಸ್ ನಿಮಗೆ 8,000-10,000 ಬೀಳುತ್ತೆ. ಸೊ ನಾನು ಮೋಸ್ಟ್ ಪ್ರಾಬ್ಲಿ ಡಿಜಿಟೆಕ್ನೇ ಚೂಸ್ ಮಾಡ್ತೀನಿ. ಯಾಕೆ ಅಂತಂದರೆ ನಾನು ಈ ವಿಡಿಯೋದಲ್ಲಿ ಬಿಗಿನಿಂಗಲ್ಲೇ ಹೇಳಿದ್ದೀನಿ, ಎಲ್ಲ ನನ್ನ ಪ್ರಾಡಕ್ಟ್ಸ್ಗಳು, ನನ್ನ ಗ್ಯಾಜೆಟ್ಸ್ಗಳು ಕೂಡ ಶೂಟಿಂಗಿಗೆ ಸಂಬಂಧಪಟ್ಟಂಗೆ ಡಿಜಿಟೆಕ್ಕಿಂದನೇ ಪರ್ಚೇಸ್ ಮಾಡಿರೋದ್ರಿಂದ ನನಗೆ ಅಫೋರ್ಡಬಲ್ ಆಗಿರುತ್ತೆ ಒಂದು, ಆ್ಯಂಡ್ ಫ್ಲೆಕ್ಸಿಬಲ್ ಆಗಿರುತ್ತೆ, ಆ್ಯಂಡ್ ಫಿಟ್ಟಿಂಗ್ಸ್ ಕೂಡ ಪ್ರಾಪರಾಗಿ ಬರುತ್ತೆ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ನಾನು ಒಂದೇ ಬ್ರ್ಯಾಂಡ್ನ ಎಲ್ಲ ಪ್ರಾಡಕ್ಟ್ಸ್ಗಳನ್ನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಲೈಟಿಗೆ ಬೇಕಾಗಿರುವಂಥ ಅಷ್ಟು ಆಕ್ಸೆಸರೀಸ್ಗಳನ್ನೂ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗಿರುತ್ತೆ ಲೈಟ್ನ ಹೇಗೆ ಸಾಫ್ಟನ್ ಮಾಡಬೇಕು. ಅಂದರೆ ನೀವೇನಾದರೂ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಅಥವಾ ನೀವೇನಾದರೂ ಇನ್ನು ಮುಂದೆ ನಾನು ಕಾಂಟೆಂಟ್ ಮಾಡಬೇಕು ಅಂತ ಶುರು ಮಾಡೋದಾದರೆ ಹೇಗೆ ಲೈಟ್ನ ಸಾಫ್ಟ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಅಂದರೆ ಒಂದು ಬಡ್ಜೆಟ್ ಫ್ರೆಂಡ್ಲಿ ಲೈಟು ಕೇವಲ 5,000 ರೂಪಾಯಲ್ಲಿ ಒಂದು ಲೈಟ್ ತೊಗೊಂಡು ಇನ್ನೊಂದು 5,000 ರೂಪಾಯಲ್ಲಿ ಒಂದು ಸಾಫ್ಟ್ ಬಾಕ್ಸ್ನ ತೊಗೊಂಡು ಎರಡನ್ನೂ ಕೂಡ ಮ್ಯಾಚ್ ಮಾಡಿಕೊಂಡು ಕಂಟೆಂಟ್ನ ಹೈ ಕ್ವಾಲಿಟಿಯಲ್ಲಿ ಶೂಟ್ ಮಾಡ್ಬೋದು. ಆ್ಯಂಡ್ ಈ ರೀತಿ ಒಂದು ಸಾಫ್ಟ್ ಬಾಕ್ಸ್ ನಿಮ್ಮ ಹತ್ರ ಏನಾದರೂ ಇದ್ದರೆ ನಿಮಗೆ ಕ್ಯಾಮ್ರಾನೇ ಬೇಡ, ಮೊಬೈಲಲ್ಲಿ ಶೂಟ್ ಮಾಡಿದ್ರೂ ಕೂಡ ಒಳ್ಳೆ ಡೆಪ್ತಲ್ಲಿ ಕ್ವಾಲಿಟಿ ಔಟ್ಪುಟ್ ಬರುತ್ತೆ. ಆ್ಯಂಡ್ ಇವತ್ತು ನಾನು ಶೂಟ್ ಮಾಡ್ತಾ ಇರುವಂತಹ ವಿಡಿಯೋ ಏನಿದೆ, ಈ ವಿಡಿಯೋ ಕೂಡ ನಾನು ಮೊಬೈಲ್ನಲ್ಲೇ ಶೂಟ್ ಮಾಡ್ತಾ ಇರೋದು. ಇದರ ಡೆಪ್ತ್ ಕೂಡ ನೀವು ನೋಡ್ಬೋದು. ಸಾಫ್ಟ್ ಲೈಟು ಕೂಲ್ ಅಂತ ಹೇಳ್ತೀವಿ ನಾವು, ಕೂಲು ಮತ್ತು ವಾರ್ಮು. ಸೊ ಇದು ಕೂಲಲ್ಲಿದೆ. ಸೊ ಇದನ್ನೇ ವಾರ್ಮಿಗೆ ಟರ್ನ್ ಮಾಡಿದ್ರೆ ಹೇಗಿರುತ್ತೆ ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಸೊ ಈಗ 6500 ಕೆಲ್ವಿನಲ್ಲಿದೆ. ಸೊ ಇದು 100 ರೇಂಜಲ್ಲಿದೆ. ಸೊ ನಾನು 6500 ಕೆಲ್ವಿನಲ್ಲಿರೋದನ್ನು ಕಂಪ್ಲೀಟಾಗಿ ಕಮ್ಮಿ ಮಾಡ್ತಾ ಬರ್ತೀನಿ. ನಿಮ್ಗೆ ಟೋನ್ ಗೊತ್ತಾಗ್ತಾ ಹೋಗುತ್ತೆ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ವಾರ್ಮ್ ಆಗ್ತಿದೆ ಅಂತ. ಸೊ 2700 ಇದರ ಬೇಸಿಕ್ಕು, ಸೊ 6500 ಇದರ ಹೈಯೆಸ್ಟ್ ಕೆಲ್ವಿನ್ ರೇಂಜು. ಈಗ ನೋಡ್ಬೋದು ನೀವು ಆಲ್ರೆಡಿ ಬಾಕ್ಸ್ ಹಿಂದ್ಗಡೆಯಿಂದ ನಿಮ್ಗೆ ಗೊತ್ತಾಗ್ತಾ ಇದೆ ಒಂದೊಳ್ಳೆ ಯೆಲ್ಲೋಯಿಶ್ ವಾರ್ಮ್ ಟೋನ್ ಸಿಗ್ತಾ ಇದೆ ಅಂತ. ಸೊ ಫೇಸ್ ಮೇಲೆ ಆ ಲೈಟ್ ಬಿದ್ದರೆ ಹೇಗಿರುತ್ತೆ ತೋರಿಸ್ತೀನಿ ಬನ್ನಿ. ಸೊ ಇದು ಕಂಪ್ಲೀಟಾಗಿ ವಾರ್ಮ್ ಟೋನ್. ಸೊ ಈ ಒಂದು ವಾರ್ಮ್ ಸ್ಕಿನ್ ಟೋನ್ಸ್ನ ನಮ್ಮ ಅವಶ್ಯಕತೆಗೆ ತಕ್ಕಂಗೆ, ಅಂದರೆ ನಮ್ಮ ಸ್ಟುಡಿಯೋ ಸೆಟಪ್ಗೆ ತಕ್ಕಂಗೆ ನಾವು ಇದನ್ನ ಬಳಸ್ಬೋದು. ಇದನ್ನು ಹಾಕೋದ್ರಿಂದ ಈ ಲೈಟು ಫೇಸ್ ಮೇಲೆ ಬಿದ್ದರೂ ಕೂಡ ತುಂಬ ಹಾರ್ಶ್ ಆಗಿರುತ್ತೆ. ಆ್ಯಂಡ್ ಎಡಿಟಿಂಗಲ್ಲಿ ಮತ್ತು ಒಂದು ಒಳ್ಳೆ ವಿಡಿಯೋ ಔಟ್ಪುಟ್ ಬೇಕು ಅಂದರೂ ಕೂಡ ಬರೋದಿಲ್ಲ. ಸೊ ಈ ಒಂದು ಅಫೋರ್ಡಬಲ್ ಬಾಕ್ಸ್ನ ನೀವು ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಒಂದು ಒಳ್ಳೆ ವಿಡಿಯೋ ಔಟ್ಪುಟ್ ಕೂಡ ಬರುತ್ತೆ. ಆ್ಯಂಡ್ ತುಂಬಾ ಪ್ರಾಪರಾಗಿ ಒಂದು ಸ್ಕಿನ್ ಟೋನ್ ಫೀಲ್ ಆಗುತ್ತೆ. ತುಂಬ ಏನೋ ಒಂಥರ ವೈಟ್ ಇಶ್ಯೂ ಅಥವಾ ವಾರ್ಮ್ ಟೋನಲ್ಲಿ ತುಂಬ ಇಲ್ಲೆಲ್ಲ ಬರ್ನ್ ಆಗಿರೋ ಥರ ಆ ಬರ್ನಿಂಗ್ಸ್ ಎಲ್ಲ ಬರೋದಿಲ್ಲ. ಸೊ ಬರ್ನ್ ಅಂದರೆ ಏನು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಈಗ ನಾನು ಸಾಫ್ಟ್ ಕ್ಲಾತ್ನ ಹಾಕಿದ್ದೀನಿ, ಸಾಫ್ಟ್ ಕ್ಲಾತ್ನ ರಿಮೂವ್ ಮಾಡ್ತೀನಿ ಒಂದೊಂದೇ. ಬರ್ನ್ ಅಂದರೆ ಹೇಗಾಗತ್ತೆ ಅನ್ನೋದು ಗೊತ್ತಾಗುತ್ತೆ. ನಾನೀಗ 2 ಲೇಯರ್ನ ಒಂದು ಸಾಫ್ಟ್ ಕ್ಲಾತನ್ನು ತೆಗ್ದಿದ್ದೀನಿ. ಆ ಕ್ಲಾತನ್ನು ತೆಗ್ದಿದ್ದಾದಮೇಲೆ ನೀವು ನೋಡ್ಬೋದು ಮುಖದ ಮೇಲೆ ಯಾವ ರೀತಿ ಲೈಟ್ ಹೊಡಿತಾ ಇದೆ ಫೋಕಸ್ಡ್ ಆಗಿ ಒಂದೇ ಡೈರೆಕ್ಷನಲ್ಲಿ. ಈ ರೀತಿಯಾಗಿ ಕಾಂಟೆಂಟ್ನ ಮಾಡೋದ್ರಿಂದ ಫೇಸು ತುಂಬಾ ಹಾರ್ಶ್ ಆಗಿರುತ್ತೆ. ಸೊ ಹಾಗಾಗಿ ಕಾಂಟೆಂಟ್ ಪ್ರೆಸೆಂಟ್ ಮಾಡುವ ರೀತಿ ಅಥವಾ ನಾವು ಕಾಂಟೆಂಟ್ ಮಾಡ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಆ ಲೈಟಿನ ಬೆಳಕಿಗೆ ಚುಚ್ತಾ ಕಂಟೆಂಟ್ ಕೂಡ ನಾವು ಮಾಡೋದಕ್ಕೆ ಡೈವರ್ಷನ್ ಆಗುತ್ತೆ, ಕಂಟೆಂಟ್ ಕೂಡ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಈ ರೀತಿಯಾದಂಥ ಲೈಟಿಂಗ್ನ ಯಾರೂ ಕೂಡ ಯೂಸ್ ಮಾಡಬೇಡಿ. ಆ್ಯಂಡ್ ಇಟ್ ಈಸ್ ನಾಟ್ ವರ್ತ್ ಇಟ್. ನೀವು ಎಷ್ಟೇ ಕಷ್ಟಪಟ್ಟು ವಿಡಿಯೋ ಮಾಡಿದ್ರೂ ಕೂಡ ಒಂದೊಳ್ಳೆ ಕ್ವಾಲಿಟಿ ಔಟ್ಪುಟ್ ಕೂಡ ನಿಮಗೆ ಬರೋದಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನೊಂದು ವ್ಲಾಗ್ನ ಮಾಡ್ತೀನಿ. ಇನ್ನೂ ಯಾವೆಲ್ಲ ಪ್ರಾಡಕ್ಟ್ಸ್ಗಳು ನಾನು ಸ್ಟುಡಿಯೋ ಪರ್ಪಸ್ಗೆ ಯೂಸ್ ಮಾಡ್ತೀನಿ ಎಲ್ಲವನ್ನು ಕೂಡ ವ್ಲಾಗ್ ಮಾಡಿ ಡೀಟೇಲ್ಡಾಗಿ ಇದರಿಂದ ಏನು ಯೂಸ್ಫುಲ್ಲು ಅನ್ನೋದನ್ನು ಕೂಡ ನಾನು ಹೇಳಿದ್ದೀನಿ. ಸೊ ಇದೇ ರೀತಿ ಸಾಕಷ್ಟು ವ್ಲಾಗ್ಗಳು ಮುಂದೆ ಬರ್ತಾ ಹೋಗ್ತವೆ. ನಮ್ಮ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೇನಾದರೂ ಯಾವುದಾದ್ರೂ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಬಗ್ಗೆ ರಿವ್ಯೂ ಬೇಕು ಅಥವಾ ನಿಮಗೆ ಸಜೆಷನ್ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ತಿಳಿಸಿ, ಅದಕ್ಕೆ ಬೇಕಾದಂಥ ವಿಡಿಯೋ ನಾನು ಮಾಡ್ತೇನೆ.